ನಿಮ್ಮಂಥವ್ರಿಗೆ ಹೇಳಕ್ ಇನ್ನೂ ಖುಷಿ ಆಗೋದು ನಾವು ಒಂದು ಹೇಳ್ದನ್ನ 2 ಸಾರಿ ರಿಸರ್ಚ್ ಮಾಡಿ 3 ಕನ್ವರ್ಟ್ ಮಾಡ್ಕೊಂಡಿರ್ತದೆ. ವೀಕ್ ಹೆಂಗ್ ಮಾಡ್ತಾರೆ, ಎಷ್ಟು ಫ್ರೀಕ್ವೆಂಟ್ ಆಗಿ ಹೇಳ್ಬಿಡಿ ಸರ್. ವೀಕ್ಲಿ 200 ಲೀಟರ್ಸ್ ಫಿಕ್ಸ್ ಮಾಡ್ತೀವಿ. 2 ಲೀಟರ್ 200 ಲೀಟರ್ ನಾವು ಶೆಡ್ಯೂಲ್ ಮಾಡ್ಕೊಂಡಿದ್ದೀವಿ. ಈಗ ಈ ವೀಕಲ್ಲಿ ಒಂದು ಇವತ್ತು ಮಾಡಿದ್ವಿ ಅಂತ ಇಟ್ಕೊಂಡ್ರೆ 4 ಡೇಸ್ ಗ್ಯಾಪಲ್ಲಿ ಫರ್ಟಿಲೈಸರ್ಸ್ ಹೋಗ್ತೀವಿ. ನೆಕ್ಸ್ಟ್ ಡೇ ಇದೇ ಡೇಗೆ ಫರ್ಟಿಲೈಸರ್ ಹೋಗುತ್ತೆ. ಆಮೇಲೆ ಅಮಾವಾಸ್ಯೆ ಬರುತ್ತಲ್ವಾ, ಆವತ್ತು ಮೇನ್ ಇಂಪಾರ್ಟೆಂಟಾಗಿ ಬಿಟ್ಟೇ ಬಿಡ್ತೀವಿ. ಹಿಂದೆ ಮುಂದಿನ ದಿವಸ ಸೊ ಆವತ್ತು ತುಂಬ ಆ್ಯಕ್ಟಿವ್ ಆಗಿರ್ತದಲ್ಲ ಏನದು ಇದು ನಾವು ಈ ಸೂಡೋಮೋನಾಸ್ ಟ್ರೈಕೋಡರ್ಮಾ ಏನು ಕೊಡ್ತೀವಿ ಅದು ಆ್ಯಕ್ಟಿವ್ ಆಗಿರುತ್ತೆ. ಸೊ ಇದಕ್ಕೆ ಏನು ನಿಮ್ಟೋಡ್ಸ್ ಅದೆಲ್ಲ ಬರುತ್ತೆ ಅದು ಆ್ಯಕ್ಟಿವ್ ಆಗಿರುತ್ತೆ. ಸೊ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೂಪರ್ ಸರ್. ನಾನು ನಿಮಗೆ ನೀವು ಆಲ್ಮೋಸ್ಟ್ ಎಲ್ಲ ತಿಳ್ಕೊಂಡಿದ್ದೀರಾ, ಕರೆಕ್ಟಲ್ಲ. ನಾನು ನಿಮ್ಮಂಥವ್ರಿಗೆ ಹೇಳಕ್ಕೆ ಇನ್ನೂ ಖುಷಿ ಆಗೋದು ಏನಕ್ಕೆ ಅಂತಂದರೆ ನಾವು ಒಂದು ಹೇಳ್ದನ್ನ ನೀವು ಇನ್ನೊಂದು 2 ಸಾರಿ ರಿಸರ್ಚ್ ಮಾಡಿ 3 ಕನ್ವರ್ಟ್ ಮಾಡ್ಕೊಂಡಿರ್ತದೆ, ಕರೆಕ್ಟಲ್ಲ ಸರ್. ತಾವು ಇಲ್ಲಿ ಏನು ಕೊಡ್ತಾ ಇದ್ದೀರಾ, ನಿಮಗೆ ವಿಲ್ಟು ಫಂಗಸ್ಯಿಂದನೂ ಸ್ಪ್ರೆಡ್ ಆಗುತ್ತೆ, ಬ್ಯಾಕ್ಟೀರಿಯಾಯಿಂದನೂ ಸ್ಪ್ರೆಡ್ ಆಗುತ್ತೆ. ಸೊ ಮೇಜರ್ಲಿ ಸಾಯಿಲ್ ಬಾರ್ನ್ ಆಗಿದೆ, ಸಾಯಿಲ್ನ ತಾವು ಕಂಟ್ರೋಲ್ ಮಾಡೋಂಥ ಎಲ್ಲ ಪ್ರಿನ್ಸಿಪಲ್ಸು ತಾವು ಮಾಡ್ಕೊಂತಾರೆ. ಬ್ಲೈಟ್ ತಮ್ಮ ಅಲ್ಲೇನಾಗಿತ್ತು, ಅರ್ಲಿ ಬ್ಲೈಟು, ಲೇಟ್ ಬ್ಲೈಟು, ಎಲೆ ಮೇಲೆ ಚುಕ್ಕೆ ರೋಗ, ಕಾಯಿ ಮೇಲೆ ಚುಕ್ಕೆ ರೋಗಗಳು, ಅದು ಬಂದು ಅಲ್ಲಿ ಕೂತ್ಕೊಂಡು ಹಂಗಂಗೆ ಸ್ಪ್ರೆಡ್ ಆಗೋಂಥದ್ದು ಬ್ಲೈಟ್ ಇದೆ. ಸೊ ನೀವು ಆಲ್ರೆಡಿ ಕನ್ಸಾರ್ಷಿಯಮ್ನ ಸ್ಪ್ರೇ ಮಾಡ್ತಾ ಇದ್ರೆ, ಡ್ರೆಂಚ್ಗೂ ಕೊಡ್ತಾ ಇದ್ರೆ. ಕನ್ಸಾರ್ಷಿಯಮ್ ನಿಮಗೆ ಇದೇನು ಬ್ಯಾಕ್ಟೀರಿಯಾಗಳ ಗ್ಯಾಂಗ್ ಇರುತ್ತೆ. ಟ್ರೈಕೋಡರ್ಮಾ ತಾವು ಸ್ಪ್ರೇಗೂ ಮಾಡ್ತಾ ಇದ್ದೀರಾ, ಡ್ರೆಂಚಿಂಗು. ಟ್ರೈಕೋಡರ್ಮಾ ಸ್ಪ್ರೇ ಮಾಡ್ತಾ ಇದ್ದೀರಾ ಸರ್? ಇಲ್ಲ ಟ್ರೈಕೋಡರ್ಮಾನು ಸ್ಪ್ರೇ ಮಾಡಿಸಿ ಸರ್. ಟ್ರೈಕೋಡರ್ಮಾ ಸ್ಪ್ರೇ ಮಾಡಿದ್ರೆ, ಏಕೆಂದರೆ ಈ ಸೂಡೋಮೋನಾಸ್ ಏನಿದೆ, ತಾವು ಬ್ಯಾಸಿಲಸ್ ಸಬ್ಟಿಲಿಸ್ ಆಗಿರಲಿ ಅಥವಾ ಸೂಡೋಮೋನಾಸ್ ಫ್ಲಾರಸೆನ್ಸ್ ಆಗಿರಲಿ, ಇವುಗಳನ್ನ ಕಂಟ್ರೋಲ್ ಮಾಡಿದ್ರೆ, ಟ್ರೈಕೋಡರ್ಮಾನ ಸ್ಪ್ರೇ ಮಾಡೋದ್ರ ಮುಖಾಂತರ ತಮಗೆ ವಿಲ್ಟ್ನ ಕಂಟ್ರೋಲ್ ಮಾಡೋ ಸಾಧ್ಯತೆಗಳಿರ್ತವೆ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲೋ ವಿಲ್ಟ್ ಕೂತಿದೆ, ಇನ್ನೊಂದೇನೋ ಕೂತಿದೆ ಅಂದರೆ ಅದನ್ನು ಸಾಯಿಸಿದ್ದು ಹೋಗ್ಬಿಡುತ್ತೆ. ನಿಮ್ಗೆ ಅದು ಕಣ್ಣಿಗೆ ಕಾಣಿಸದೇ ಇರ್ಬೋದು, ಕರೆಕ್ಟ್ ಅಲ್ಲ ಸರ್? ನೀವು ಕನ್ಸಾರ್ಷಿಯಮ್ ಏನು ಕೊಡ್ತಾ ಇದ್ರೆ ಗಿಡಗಳಿಗೆ, ಇಲ್ಲಿ ಬಿದ್ದಿರುತ್ತೆ ಸರ್. ಬೈ ಎನಿ ಚಾನ್ಸ್ ಇಲ್ಲಿ ಬ್ಲೈಟ್ ಇತ್ತು ಅಂದರೆ ಆ ಬ್ಲೈಟ್ನ ಅದು ತಿಂದುಬಿಟ್ಟು ಅದು ಸತ್ತೋಗ್ಬಿಡುತ್ತೆ. ಕರೆಕ್ಟ್. ಇಲ್ಲ ಅಂತಂದ್ರೆ ಅದಕ್ಕೆ ಬಯೋಲಾಜಿಕಲ್ಸ್ ವರ್ಕ್ ಆಗೋದೇ ಆ ಥರ. ಕರೆಕ್ಟ್. ನಿಮಗೆ ಹೋಸ್ಟ್ ಇಲ್ಲ ಅಂತಂದ್ರೆ ಅದು ನೀವು ಹಾಕಿದ ತಕ್ಷಣ ಸತ್ತೋಗ್ಬಿಡುತ್ತೆ. ಇಲ್ಲ ಅಂದ್ರೆ ಮಳೆ ಬಿಂತು ಎಲೆ ಮೇಲೆಯಿಂದ ಡ್ರಾಪ್ ಆಗಿ ಕೆಳಗಡೆ ಹೋಗಿ ಮಣ್ಣಲ್ಲಿ ಸರ್ವೆ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಟ್ರೈಕೋಡರ್ಮಾನು ಕೊಡಿ. ಇವೆಲ್ಲರ ಜೊತೆಗೆ ವ್ಯಾಮನ್ನು ಕೊಡ್ತಾ ಇದ್ದಾರೆ ಸರ್. ವ್ಯಾಮ್ ಕೊಡ್ತೀವಿ, ರೆಗ್ಯುಲರ್ ಕೊಡ್ತೀವಿ. ನಮ್ಮ ಹತ್ರ ವಿಗರ್ ರೂಟ್ ಅನ್ನೋದೊಂದಿದೆ. ತಾವು ವ್ಯಾಮ್ನ ರೆಗ್ಯುಲರ್ ಆಗಿ ಬಳಸಿ. ವಿಗರ್ ರೂಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ 1.5 ಲಕ್ಷ ಸ್ಪೋರ್ಸ್ ಇರುತ್ತೆ. ನೀವು ಬೇರೆದ್ರಲ್ಲಿ ನೋಡಿದ್ರೆ 10, 20, 30 ಲಕ್ಷಗಳಲ್ಲ, 100 ಇರುತ್ತೆ. ಇದರಲ್ಲಿ 1.5 ಲಕ್ಷ ಸ್ಪೋರ್ಸ್ ಇರೋದು. ಅದ್ರ ಜೊತೆಗೆ ನಿಮ್ಗೆ ಬಯೋಸ್ಟಿಮ್ಯುಲೆಂಟ್ಸು ಬರುತ್ತೆ. ಸೊ ಹಿಂಗಾಗಿ ವಿಗರ್ ರೂಟ್ ಒಂದನ್ನು ಬಳಸಿ, ವಿಚ್ ಇಸ್ ಅನ್ ವ್ಯಾಮ್. ಅಗೇನ್ ಇಟ್ ಇಸ್ ಅ ಫಂಗಸ್. ಮತ್ತು ನೆಮಟೋಡ್ಸ್ಗೆ ನೆಮಾಶೀಲ್ಡ್ ಅಂತ, ನೆಮಟೋಡ್ಸ್, ಕರೆಕ್ಟ್. ಆ ನೆಮಟೋಡ್ಸ್ ಬರ್ತಾವೆ, ಆ ನೆಮಟೋಡ್ಸ್ ಹೆಲ್ಪ್ ಮಾಡೋಕ್ಕಾಗುತ್ತೆ. ಮತ್ತು ತಾವು ಏನು ಬಳಸ್ತಾ ಇದ್ರೆ ಒಂದು 2 ಡ್ರಮ್ ಇಟ್ಕೊಂಬಿಡಿ. ಫಂಗಸ್ಗೆ 1 ಡ್ರಮ್ಮು, ಬ್ಯಾಕ್ಟೀರಿಯಾ ಮಾಡಿದ್ದೀವಿ. ಕರೆಕ್ಟ್ ಆಲ್ರೆಡಿ ಮಾಡಿದ್ದೀವಿ. ಸೊ ಸೂಪರ್. ಇಷ್ಟೊಂದು ನನ್ನ ಕಡೆಯಿಂದ ಒಂದು ಸಣ್ಣ ಫರ್ಟಿಲೈಸರ್ಗೆ ಸಪ್ರೇಟ್ ಇದೆ, ಇದೇನು ಬಯೋಲಾಜಿಕಲ್ಸ್ ಏನು ಬಿಡ್ತೀವೋ ಅದಕ್ಕೆ ಸಪ್ರೇಟ್ ಇದೆ. ಕರೆಕ್ಟ್. ಮತ್ತು ಇಲ್ಲಿ ನಾವು ವಿಲ್ಟ್ ಬಗ್ಗೆ ಇಲ್ಲಿ ಉಡ್ಡೆ ಹಾಕಿದ್ರಿ ಅಂದರೆ ನೀವು, ಸೊ ಇಲ್ಲಿ ತಾವು ಹ್ಯೂಮಿಕ್ ಬಳಸ್ತೀನಿ ಅಂತಂದರೆ, ಹ್ಯೂಮಿಕ್ ಈಸ್ ಅ ಬೇಸಿಕ್ ರಿಕ್ವೈರ್ಮೆಂಟ್ ಆಗುತ್ತೆ. ಹ್ಯೂಮಿಕ್ ಜಾಗದಲ್ಲಿ ತಾವು ಪೆಪ್ಟೋ ರಿಚ್ ಒಂದು 1/2 ಲೀಟ್ರು, ವ್ಯಾಮು. ಯಾಕಂದರೆ ನೆಮಟೋಡ್ಸ್ ಏನಾಯಿತು ಅಂದರೆ ಅದನ್ನು ತಗೊಂಡು ಹೋಗ್ಬಿಡುತ್ತೆ. ಬಿಕಾಸ್ ಬೇರೆಗೆಲ್ಲ ಕರೆಕ್ಷನ್ ಮಾಡ್ತಾರೆ ನಾವು. ವ್ಯಾಮ್ ಕೊಡೋದ್ರಿಂದ ಮೈಕ್ರೋರೈಸಾ ಏನು ಮಾಡುತ್ತೆ, ಬೇರ್ನ ಉದ್ದ ಬೆಳೆಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ ವಿಗರ್ ರೂಟ್ ಅನ್ನೋದ್ರಲ್ಲಿ ನಿಮಗೆ ಮತ್ತೆ ಬಯೋಸ್ಟಿಮ್ಯುಲೆಂಟ್ಸ್ ಇರೋದ್ರಿಂದ ನಿಮ್ಗೆ 2 ಥರ ಹೆಲ್ಪ್ ಆಯಿತು. ಆ ಪೆಪ್ಟೋ ರಿಚ್ ಅನ್ನೋದು ಆ ಥರ ಹೆಲ್ಪ್ ಆಗುತ್ತೆ. ಇದು ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಪೆಪ್ಟೋ ರಿಚ್ ನನಗೆ 7ಗೆ ಕೊಟ್ಟರು ಶೈನಿಂಗ್ ತುಂಬ ಪೆಪ್ಟೋ ರಿಚ್ ಚೆನ್ನಾಗಿ ಬಂದರೆ ರಿಸಲ್ಟ್ ಬಂದರೆ ಮಾಡಿದ್ದೀವಿ. ಇದಕ್ಕೆ ಸಾಯಿಲ್ಗೂ ಕೊಟ್ಟು ನೋಡಿ ಸರ್, ಸಾಯಿಲ್ ಡ್ರೆಂಚಿಂಗು ಕೊಟ್ಟು ನೋಡಿ. ಇಷ್ಟಿದೆ. ನನಗೆ ನಿಮ್ಮ ತೋಟಕ್ಕೆ ಬಂದು ತುಂಬ ಖುಷಿ ಆಯಿತು. ಒಳ್ಳೆಯದಾದರೆ ಸಾಕು ಸರ್, ಅಷ್ಟೇ. ಥ್ಯಾಂಕ್ ಯು. ಖುಷಿ ಆಯ್ತು ಸರ್ ನಿಮ್ಮ ಹತ್ರ ಮಾತಾಡಿ.